ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಚ್ಚರ, ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ದೀಪವನ್ನು ಹಚ್ಚದಿದ್ದರೆ ನಿಮ್ಮ ದಾರಿದ್ರ್ಯ ಎಂದಿಗೂ ನಿಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಅದೇ ರೀತಿ ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ಹಾಕಿ ದೀಪ ಬೆಳಗಿಸಿದರೆ ನಿಮ್ಮ 7 ತಲೆಮಾರಿನ ದಾರಿದ್ರ್ಯವು ಬೆಂಕಿ ಬಿದ್ದ ಹತ್ತಿಯಂತೆ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಅನಂತ ಸ್ವರೂಪಿಣಿಯಾದ ಈ ಪರಾಶಕ್ತಿಯ ಸಂಪೂರ್ಣ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಪರಮ ಪವಿತ್ರವಾದ ಈ ರಹಸ್ಯ ಕಥೆಯ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಆದಿ ಪರಾಶಕ್ತಿಯೇ ನಮಃ ಎಂದು ಬರೆಯಿರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆಕಾಶದಲ್ಲಿ ಸೂರ್ಯ ಅಸ್ತಮಿಸಿ ಸಂಧ್ಯಾ ಸಮಯ ಹತ್ತಿರವಾಗುತ್ತುವ ಆ ಪ್ರದೋಷ ಕಾಲವಿದೆಯಲ್ಲ, ಪ್ರಕೃತಿಯೇ ಪುಳಕಿತಗೊಳ್ಳುವ ಆ ಅದ್ಭುತ ಗಳಿಗೆಯಲ್ಲಿ ಒಂದು ಮಹೋನ್ನತ ದೈವಿಕ ಶಕ್ತಿ ನಿಮ್ಮ ಮನೆಯ ಹೊಸ್ತಿಲನ್ನು ಸ್ಪರ್ಶಿಸಲು ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಈ ದೀಪದ ಹಿಂದೆ ಅಡಗಿರುವ ಆ ಮರ್ಮವೇನು, ಅದು ನಿಮ್ಮ ಜೀವನದ ಕತ್ತಲೆಯನ್ನು ಹೇಗೆ ದೂರ ಮಾಡುತ್ತದೆ ಎಂದು. ಸನಾತನ ಧರ್ಮದಲ್ಲಿ ಸಂಧ್ಯಾ ಸಮಯವನ್ನು ಗೋಧೂಳಿ ಲಗ್ನ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸ್ವರ್ಗಲೋಕದ ದೇವತೆಗಳು ಮತ್ತು ಲಕ್ಷ್ಮೀ ದೇವಿಯು ಭೂಲೋಕದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಸ್ಕಂದ ಪುರಾಣದ ವೈಷ್ಣವ ಖಂಡ ಮತ್ತು ಪದ್ಮ ಪುರಾಣದಲ್ಲಿ ಶುಕ್ರವಾರದ ದೀಪಾರಾಧನೆಯ ವಿಶಿಷ್ಟತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ಶಾಸ್ತ್ರಗಳು ಕೂಗಿ ಕೂಗಿ ಹೇಳುತ್ತವೆ. ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದೊಂದು ನೆಗೆಟಿವ್ ಮಾನಸಿಕ ಸ್ಥಿತಿ, ಅದೊಂದು ಶಾಪ. 7 ತಲೆಮಾರಿನಿಂದ ನಿಮ್ಮ ವಂಶವನ್ನು ಬೆನ್ನಟ್ಟುತ್ತಿರುವ ದಾರಿದ್ರ್ಯವನ್ನು ಕೇವಲ ಒಂದು ಪುಟ್ಟ ದೀಪ ಧೂಳಿಪಟ ಮಾಡುತ್ತದೆ ಎಂದು ನೀವು ನಂಬ್ತೀರಾ? ಹೌದು, ಇದು ಪುರಾಣಗಳಲ್ಲಿ ಅಡಗಿರುವ ಪರಮ ಸತ್ಯ. ಸಾವಿರಾರು ವರ್ಷಗಳ ಹಿಂದೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳು, ಸೂತ ಮಹರ್ಷಿಗಳು ವಿವರಿಸಿದ ಈ ಅದ್ಭುತ ಕತೆ ಇವತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಆದರೆ ಈ ಕಥೆಯನ್ನು ಕೇಳುವ ಮುನ್ನ ನಿಮಗೊಂದು ಚಿಕ್ಕ ಎಚ್ಚರಿಕೆ. ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಇದ್ದರೆ ಅಥವಾ ಕೇವಲ ಟೈಮ್ ಪಾಸ್ಗಾಗಿ ಇದನ್ನು ಕೇಳಬೇಕೆಂದಿದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು. ಯಾಕಂದರೆ ದೈವಿಕ ರಹಸ್ಯಗಳು ಕೇವಲ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂದಂತೆ ಪರಿಪೂರ್ಣ ನಂಬಿಕೆ ಇರುವವರಿಗೆ ಮಾತ್ರ ಫಲ ನೀಡುತ್ತವೆ. ಸಂಶಯ ಪಡುವವನು ಎಂದಿಗೂ ವಿಜಯ ಸಾಧಿಸಲಾರ. ಹಿಂದೆ ಮಂಗಳಗಿರಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ವೇದಾವತಿ ಎಂಬ ಬಡ ಮಹಿಳೆ ಇದ್ದಳು. ಅವಳ ಪೂರ್ವಜರು ಒಂದು ಕಾಲದಲ್ಲಿ ಅರಮನೆಯಂತಹ ವೈಭವದಲ್ಲಿದ್ದ ಮಹಾ ಐಶ್ವರ್ಯವಂತರು. ಆದರೆ ಕಾಲಕ್ರಮೇಣ ಆ ವಂಶಕ್ಕೆ ಯಾರೋ ದೃಷ್ಟಿ ಇಟ್ಟ ಹಾಗೆ ಸಂಪತ್ತೆಲ್ಲ ಕರಗಿ ನೀರಾಗಿ ಹೋಯಿತು. ತಿನ್ನಲು ಅನ್ನವಿಲ್ಲದೆ, ಉಡಲು ಸರಿಯಾದ ಬಟ್ಟೆ ಇಲ್ಲದೆ ಆ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿತ್ತು. ಪ್ರತಿ ಶುಕ್ರವಾರ ಆಕೆ ಕಣ್ಣೀರು ಹಾಕುತ್ತಲೇ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸುತ್ತಿದ್ದಳು. ಆದರೆ ತನಗೆ ತಿಳಿಯದಂತೆ ಆಕೆ ಒಂದು ಸಣ್ಣ ತಪ್ಪು ಮಾಡುತ್ತಿದ್ದಳು. ಒಂದು ದಿನ ಆ ಹಾಳು ಬಿದ್ದ ಮನೆಯಲ್ಲಿ ವೇದವತಿ ತನ್ನ ದೀನ ಸ್ಥಿತಿಯನ್ನು ನೆನೆದು ಕಣ್ಣೀರಿಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಒಬ್ಬ ತೇಜಸ್ವಿಯಾದ ಸಿದ್ಧ ಪುರುಷರು ಪ್ರತ್ಯಕ್ಷರಾದರು. ಅವರು ಬರುತ್ತಿದ್ದಂತೆ ಆ ಪ್ರದೇಶವೆಲ್ಲ ಒಂದು ದಿವ್ಯವಾದ ಸುಗಂಧ ಪರಿಮಳದಿಂದ ತುಂಬಿ ಹೋಯಿತು. ಆ ಸಿದ್ಧ ಪುರುಷರು ವೇದವತಿಗೆ ಹೇಳಿದ ರಹಸ್ಯ: ಇವತ್ತು ನೀವು ಪಾಲಿಸಬೇಕಾದ ಅತಿ ಮುಖ್ಯವಾದ ವಿಧಿಶಾಸ್ತ್ರಗಳ ಪ್ರಕಾರ ಸಿದ್ಧ ಪುರುಷರು ಅಥವಾ ಮಹಾತ್ಮರು ನಮ್ಮ ಮನೆಗೆ ಬಂದರೆ ಅದು ಒಂದು ದೈವಿಕ ಸಂಕೇತವೇ. ಅವರ ಶರೀರದಿಂದ ಬರುವ ಸುಗಂಧವು ಆ ಜಾಗದ ನೆಗೆಟಿವ್ ಎನರ್ಜಿಯನ್ನು ತಕ್ಷಣವೇ ನಾಶಪಡಿಸುತ್ತದೆ. ಆ ಸಿದ್ಧರು ಹೇಳಿದರು, ಅಮ್ಮ ವೇದವತಿ, ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಿಮ್ಮ ಮನೆಯ ವಾಸ್ತು ದೋಷಗಳು ಮಾತ್ರವಲ್ಲ, ನಿಮ್ಮ ಪೂರ್ವಜರು ಮಾಡಿದ ಕೆಲವು ಕರ್ಮಗಳು ಕೂಡ ನಿಮ್ಮನ್ನು ಈ ದಾರಿದ್ರ್ಯಕ್ಕೆ ದೂಡಿವೆ. ವೇದವತಿಯ ಪೂರ್ವಜರಲ್ಲೊಬ್ಬರು ಹಿಂದೆ ಅಹಂಕಾರದಿಂದ ಒಂದು ಶುಕ್ರವಾರ ಸಾಯಂಕಾಲ ತಮ್ಮ ಮನೆಗೆ ಬಂದ ಒಬ್ಬ ಮುದುಕಿ ಅತ್ಯಂತ ಬಡ ಜೀವಿಯನ್ನ ಚೀಮಾರಿ ಹಾಕಿ ಹೊರಗೆ ಹಾಕಿದ್ದರಂತೆ. ಆದರೆ ಆ ಮುದುಕಿ ಸಾಕ್ಷಾತ್ ದರಿದ್ರ ದೇವತೆಯಾದ ಅಲಕ್ಷ್ಮಿ ಎಂಬುದನ್ನು ಅವರು ಗುರುತಿಸಿರಲಿಲ್ಲ. ಅಂದು ಮಾಡಿದ ಆ ಮಹಾ ಅಪರಾಧದ ಹಿನ್ನೆಲೆಯಲ್ಲಿ ಆ ವಂಶಕ್ಕೆ ದಾರಿದ್ರ್ಯದ ಶಾಪ ತಟ್ಟಿತು. ಅಂದಿನಿಂದ ಆ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಎಷ್ಟು ಕಷ್ಟಪಟ್ಟರೂ ಪ್ರತಿಫಲ ಸಿಗುತ್ತಿರಲಿಲ್ಲ. ಐಶ್ವರ್ಯ ಅವರ ಹೊಸ್ತಿಲು ತುಳಿಯಲು ಹೆದರುತ್ತಿತ್ತು. ಆದರೆ ಸಿದ್ಧ ಪುರುಷರು ಹೇಳಿದರು, ಇವತ್ತು ನೀನು ಮಾಡಲಿರುವ ಈ ವಿಶೇಷ ದೀಪಾರಾಧನೆ ನಿನ್ನ ವಂಶದ ಸಕಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಬನ್ನಿ, ಆ ದೀಪವನ್ನು ಹಚ್ಚುವ ವಿಧಾನವನ್ನು ಈಗ ಪ್ರತಿಯೊಬ್ಬರೂ ಜಾಗರೂಕರಾಗಿ ಕೇಳಿ. ಒಂದು ಮನೆಯ ಶುದ್ಧತೆ. ನೀವು ಈ ದೀಪವನ್ನು ಹಚ್ಚುವ ಮುನ್ನ ನಿಮ್ಮ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಎಂದರೆ ಪಂಚಪ್ರಾಣ. ಎಲ್ಲಿ ಗಲೀಜು, ಕತ್ತಲೆ, ಅಸೂಯೆ ಇರುತ್ತದೆಯೋ ಅಲ್ಲಿ
ದಾರಿದ್ರ್ಯ ಲಕ್ಷ್ಮಿ ವಾಸಿಸುತ್ತಾಳೆ. ಎಲ್ಲಿ ಸ್ವಚ್ಛತೆ, ಬೆಳಕು ಮತ್ತು ಪ್ರೀತಿ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಆದ್ದರಿಂದ ಶುಕ್ರವಾರ ಬೆಳಿಗ್ಗೆಯೇ ಎದ್ದು ಮನೆಯನ್ನು ಶುದ್ಧೀಕರಿಸಿ, ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸಿ, 2 ಪ್ರದೋಷ ಕಾಲದ ಸಮಯ, ಸಾಯಂಕಾಲ ಪ್ರದೋಷ ಕಾಲ ಬಂದಾಗ ಅಂದರೆ ಸೂರ್ಯ ಅಸ್ತಮಿಸಿ ನಕ್ಷತ್ರಗಳು ಇನ್ನು ಆಕಾಶದಲ್ಲಿ ಕಾಣಿಸಿದ ಆ ಮಧ್ಯದ ಸಂಧ್ಯಾ ಸಮಯದಲ್ಲಿ ನೀವೊಂದು ಹೊಸ ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಆ ಹಣತೆಯಲ್ಲಿ ಎಲ್ಲೂ ಸಣ್ಣ ಬಿರುಕು ಕೂಡ ಇರಬಾರದು. ಭಿನ್ನವಾದ ಅಥವಾ ಒಡೆದ ವಸ್ತುಗಳಲ್ಲಿ ದೈವಿಕ ಶಕ್ತಿ ನಿಲ್ಲುವುದಿಲ್ಲ. 3 ಹಣತೆಯ ಸಿದ್ಧತೆ. ಆ ಮಣ್ಣಿನ ಹಣತೆಯನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ಗಂಧ ಮತ್ತು ಕುಂಕುಮದ ಬೊಟ್ಟುಗಳನ್ನು ಇಡಿ. ತುಪ್ಪದ ಬಳಕೆ. ಆಮೇಲೆ ಆ ಹಣತೆಗೆ ಹಾಕುವ ಎಣ್ಣೆಯ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು. ಸಾಮಾನ್ಯವಾಗಿ ನಾವು ಬಳಸುವ ಎಣ್ಣೆಯನ್ನು ಬಳಸದೆ ಕೇವಲ ಶುದ್ಧವಾದ ಹಸುವಿನ ತುಪ್ಪವನ್ನು ಮಾತ್ರ ಬಳಸಿ. ಹಸುವಿನ ತುಪ್ಪ ಸಾಕ್ಷಾತ್ ಪರಮಶಿವನಿಗೆ ಹಾಗೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ದ್ರವ್ಯಗಳು. ಈ ತುಪ್ಪದ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಆ ತಾಳದ ಕೈಯನ್ನು ಹಾಕಬೇಕು. ಆ ವಿಶೇಷ ವಸ್ತುಗಳು ಬೇರೇನೂ ಅಲ್ಲ, ಒಂದು ಸಣ್ಣ ತುಂಡು ಪಚ್ಚಕರ್ಪೂರ ಮತ್ತು 2 ಏಲಕ್ಕಿ ಕಾಯಿ. ಪಚ್ಚಕರ್ಪೂರಕ್ಕೆ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಇನ್ನು ಏಲಕ್ಕಿ ಐಶ್ವರ್ಯದ ಸಂಕೇತ. ಇವೆರಡನ್ನು ಆ ತುಪ್ಪದೊಳಗೆ ಹಾಕಿ ಬತ್ತಿಯ ರಹಸ್ಯ. ಆಮೇಲೆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಿಸಿ. 2 ಬತ್ತಿಗಳನ್ನು ಸೇರಿಸುವುದು ಅಂದರೆ ಅದು ಶಿವಶಕ್ತಿಯರ ಐಕ್ಯ ರೂಪ. ದಿಕ್ಕಿನ ಮಹತ್ವ. ಆ ದೀಪದ ಜ್ಯೋತಿಯು ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತೆ ನೋಡಿಕೊಳ್ಳಿ. ಯಾಕಂದರೆ ಉತ್ತರ ದಿಕ್ಕು ಧನಾಧಿಪತಿಯಾದ ಕುಬೇರನ ಸ್ಥಾನ. ನೀವು ಈ ದೀಪವನ್ನು ಹಚ್ಚುವಾಗ ಕೇವಲ ಒಂದು ಆಚರಣೆಯಾಗಿ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು, ನಿಮ್ಮ ದಾರಿದ್ರ್ಯವನ್ನು ತೊಲಗಿಸುವಂತೆ ಆ ಜಗನ್ಮಾತೆಯಲ್ಲಿ ಅತ್ಯಂತ ಭಕ್ತಿಯಿಂದ ಬೇಡಿಕೊಳ್ಳಿ. ಓಂ ಮಹಾಲಕ್ಷ್ಮಿ ಲೋಕಮಾತೆ, ಈ ದೀಪದ ಬೆಳಕಿನಲ್ಲಿ ನನ್ನ ಮನೆಯ ಕತ್ತಲೆಯನ್ನು, ನನ್ನ ವಂಶದ ದಾರಿದ್ರ್ಯವನ್ನು ಸುಟ್ಟು ಹಾಕು. ತಾಯಿ, ನಿನ್ನ ಕರುಣಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಮ್ಮ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಆ ಸಮಯದಲ್ಲಿ ನಿಮ್ಮ ಕಣ್ಣಿನಿಂದ ಬರುವ ಆ ಒಂದು ಭಕ್ತಿಯ ಕಣ್ಣೀರಿನ ಹನಿ ಆ ತಾಯಿಯ ಪಾದಗಳನ್ನು ಮುಟ್ಟಬೇಕು. ಭಗವಂತ ನಿಮ್ಮ ಹತ್ತಿರವಿರುವ ಸಂಪತ್ತನ್ನು ನೋಡುವುದಿಲ್ಲ, ನಿಮ್ಮಲ್ಲಿರುವ ನಿಷ್ಕಲ್ಮಶ ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ವೇದವತಿ ಈ ದೀಪವನ್ನು ಬೆಳಗಿಸಿದ ತಕ್ಷಣ ಅವಳ ವಂಶದ 7 ತಲೆಮಾರಿನ ಪಿತೃದೇವತೆಗಳು ನರಕದ ಯಾತನೆಗಳಿಂದ ಮುಕ್ತಿ ಪಡೆದು ಆಕೆಯನ್ನು ಮನಸಾರೆ ಆಶೀರ್ವದಿಸಿದರು. ಶಾಸ್ತ್ರಗಳ ಪ್ರಕಾರ ಪಿತೃದೇವತೆಗಳು ತೃಪ್ತರಾಗಿ ಶಾಂತಿ ಹೊಂದಿದ್ರೆ ಮಾತ್ರ ಆ ವಂಶದಲ್ಲಿ ಸಂಪತ್ತು, ಸಂತಾನ ಮತ್ತು ನೆಮ್ಮದಿ ವೃದ್ಧಿಯಾಗುತ್ತದೆ. ಪಿತೃದೋಷವಿದ್ದರೆ ಎಷ್ಟೇ ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ನೀವು ಹಚ್ಚುವ ಈ ದೀಪದ ಕಾರಣದಿಂದ ನಿಮ್ಮ ಮನೆಯೊಳಗಿನ ಗಾಳಿ ಕೂಡ ಅಮೃತವಂತಾಗುತ್ತದೆ. ಹಸುವಿನ ತುಪ್ಪ ಕರಗುವಾಗ ಅದರಿಂದ ಬರುವ ದಿವ್ಯ ವಾಯು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು, ರೋಗಕಾರಕ ಕ್ರಿಮಿಗಳನ್ನು ನಾಶಪಡಿಸುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ನೆಗೆಟಿವ್ ತರಂಗಗಳು ಆ ಜ್ಯೋತಿಷ್ಯದ ಶಾಖಕ್ಕೆ ಭಸ್ಮವಾಗಿ ಹೋಗುತ್ತವೆ. ನೀವು ಗಮನಿಸಿದರೆ ಆ ದೀಪದಲ್ಲಿನ ನಾವು ಹಾಕಿದ 2 ಬತ್ತಿಗಳು ನಮ್ಮ ಶರೀರದಲ್ಲಿರುವ ನಾಡಿಗಳ ಸಂಕೇತ. ಆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗಿಸುವುದರಿಂದ ನಮ್ಮೊಳಗಿನ ಸುಷಮ ನಾಡಿ ಉತ್ತೇಜಿತಗೊಂಡು ಅಪಾರವಾದ ಬುದ್ಧಿಶಕ್ತಿ ಹಾಗೂ ಆರೋಗ್ಯ ಲಭಿಸುತ್ತದೆ. ದೀಪ ಹಚ್ಚಿದ ನಂತರ ಆ ಜ್ಯೋತಿಯನ್ನು ಕನಿಷ್ಠ 10 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ನೋಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಸಕಲ ಭಯಗಳು ದೂರವಾಗುತ್ತವೆ. 7 ತಲೆಮಾರಿನ ದಾರಿದ್ರ್ಯ ತೊಲಗಬೇಕಾದರೆ ನೀವು ಕೇವಲ ಒಂದು ಶುಕ್ರವಾರ ಹಚ್ಚಿದರೆ ಸಾಲದು. ಕನಿಷ್ಠ 11 ಶುಕ್ರವಾರಗಳು ಅತ್ಯಂತ ನಿಷ್ಠೆಯಿಂದ ಈ ದೀಪಾರಾಧನೆಯನ್ನು ಮಾಡಬೇಕು. 11 ಎಂಬುದು ಪರಿಪೂರ್ಣತೆಯ ಸಂಕೇತ. ಪ್ರತಿ ಶುಕ್ರವಾರ ನಿಮ್ಮ ಭಕ್ತಿ ಇನ್ನಷ್ಟು ಬಲಗೊಳ್ಳಬೇಕು. ಹಾಗೆಯೇ ಈ ದೀಪವನ್ನು ಹಚ್ಚುವಾಗ ಮನೆಯ ವಾತಾವರಣ ಪ್ರಶಾಂತವಾಗಿರಬೇಕು. ಜಗಳವಾಡುವುದು, ಅಶುಭ ಅಥವಾ ಕೆಟ್ಟ ಮಾತುಗಳನ್ನಾಡುವುದು ಮಾಡಬಾರದು. ದೀಪ ಉರಿದು ಶಾಂತವಾದ ನಂತರ ಆ ಹಣತೆ ಮತ್ತು ಭಕ್ತಿಯನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ತುಂಬ ಜನ ಮಾಡುವ ತಪ್ಪೇನೆಂದರೆ ಆ ಬತ್ತಿಗಳನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಇದು ಮಹಾಪಾಪ. ಆ ಬತ್ತಿಯಲ್ಲಿ ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಂಡ ಶಕ್ತಿ ಇರುತ್ತದೆ. ಆದ್ದರಿಂದ ಆ ಉಳಿದ ಬತ್ತಿಯನ್ನು ಯಾವುದಾದರೂ ಪವಿತ್ರವಾದ ಗಿಡದ ಬುಡದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಆ ಬತ್ತಿಯ ಮೇಲೆ ಯಾರ ಪಾದವೂ ಬೀಳಬಾರದು. ಈ ಪದ್ಧತಿಯನ್ನು ಪಾಲಿಸುವುದರಿಂದ ನಿಮ್ಮ ಸಾಲದ ಬಾಧೆಗಳು ನಿವಾರಣೆಯಾಗುವುದು ಮಾತ್ರವಲ್ಲ, ನಿಮ್ಮ ವಂಶದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಕೂಡ ತೇಜಸ್ವಿಗಳಾಗಿ, ಜ್ಞಾನಿಗಳಾಗಿ ಬೆಳೆಯುತ್ತಾರೆ. ಈ ದೀಪಾರಾಧನೆಯಿಂದ ವೀಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ದೋಷಗಳು ಬರುವುದಿಲ್ಲ. ಇದು ಸಾಕ್ಷಾತ್ ಸಾತ್ವಿಕ ಪೂಜಾ ವಿಧಾನ.
ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ದೀಪ ಹಚ್ಚುವ ಕೈಗಳಿಗೆ ದಾನ ಮಾಡುವ ಗುಣವೂ ಇರಬೇಕು. ಯಾರು ದೀಪವನ್ನು ಹಚ್ಚಿ ಹಸುವಿನಿಂದ ಬಂದವರನ್ನು ನಿರ್ಲಕ್ಷಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ. ಸಂಪತ್ತು ಎಂಬುದು ಹಂಚಿಕೊಂಡರೆ ಹೆಚ್ಚುತ್ತದೆ, ಬಚ್ಚಿಟ್ಟರೆ ಕರಗುತ್ತದೆ. ಈ ರಹಸ್ಯ ತಿಳಿದವರು ಎಂದಿಗೂ ದಾರಿದ್ರ್ಯಕ್ಕೆ ಒಳಗಾಗುವುದಿಲ್ಲ. ನಂಬಿಕೆಯೇ ದೇವರು, ಸಂಕಲ್ಪವೇ ಶಕ್ತಿ. ಈ ಶುಕ್ರವಾರ ಸಾಯಂಕಾಲದಿಂದಲೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದಿವ್ಯ ದೀಪವನ್ನು ಬೆಳಗಿಸಿ ನಿಮ್ಮ ಜೀವನದಲ್ಲಿ ಬರುವ ಪವಾಡ ಸದೃಶ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಆ ಮಹಾಲಕ್ಷ್ಮಿ ಅಮ್ಮನವರು ತನ್ನ ಕರುಣಾ ಕಟಾಕ್ಷವನ್ನು ನಿಮ್ಮ ಮೇಲೆ ಸದಾ ಸುರಿಯಲಿ. ನಿಮ್ಮ 7 ತಲೆಮಾರಿನ ದಾರಿದ್ರ್ಯ ತೊಲಗಿ ಸುಖ ಶಾಂತಿ ಐಶ್ವರ್ಯದಿಂದ ಬಾಳಿ ಎಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ದುಡ್ಡು ಅನ್ನೋದು ಮನುಷ್ಯನೇ ಸೃಷ್ಟಿ ಮಾಡಿದ್ದಾದರೂ ಇವತ್ತು ಅದೇ ಮನುಷ್ಯನನ್ನು ಆಳುವ ಶಕ್ತಿಯಾಗಿ ಬದಲಾಗಿದೆ. ಅಂದಹಾಗೆ ನೀವೇನು ಕಷ್ಟಪಡುತ್ತಿಲ್ಲವೇ? ಖಂಡಿತ ಪಡುತ್ತಿದ್ದೀರಿ. ನೀವೇನು ಪ್ರಾಮಾಣಿಕವಾಗಿಲ್ಲವೇ? ಖಂಡಿತ ಇದ್ದೀರಿ. ಆದರೂ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾಕೆ ನೆಲೆಸುತ್ತಿಲ್ಲ? ಬಂದ ದುಡ್ಡು ಬಂದ ಹಾಗೆ ನೀರಿನ ತರಹ ಯಾಕೆ ಖರ್ಚಾಗಿ ಹೋಗುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಜಾತಕವೂ ಅಲ್ಲ, ನಿಮ್ಮ ಹಣೆ ಬರಹವೂ ಅಲ್ಲವೇ ಅಲ್ಲ, ನಿಮ್ಮ ಮನೆಯಲ್ಲಿರುವ ಪ್ರಾಣಶಕ್ತಿ ಅಂದರೆ ಲೈಫ್ ಫೋರ್ಸ್ ಎನರ್ಜಿಯ ಕೊರತೆ. ಹೌದು, ಪ್ರತಿ ಮನೆಗೂ ಒಂದು ಜೀವ ಇರುತ್ತದೆ. ಆ ಜೀವಕ್ಕೆ ಒಂದು ಕೇಂದ್ರ ಬಿಂದು ಕೂಡ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದುವರೆಗೆ ಯಾವ ಗುರುಗಳು ಅಥವಾ ಯಾವುದೇ ಪುಸ್ತಕಗಳು ಹೇಳದ ನಮ್ಮ ಪೂರ್ವಜರು ರಹಸ್ಯವಾಗಿ ಬಚ್ಚಿಟ್ಟಿದ್ದ ಕುಬೇರ ಸ್ಥಾನ ಬಂಧನ ಅಂದರೆ ವೆಲ್ತ್ ಲಾಕಿಂಗ್ ಅನ್ನೋ ಮಹಾವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಕುಬೇರಾಯ ನಮಃ ಅಂತ ಬರೆಯಿರಿ. ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ. ಮುಂದಿನ 10 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಲಿವೆ. ಹಾಗಾಗಿ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ. ಇದು ಬರೀ ವಿಡಿಯೋ ಅಲ್ಲ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಒಂದು ಮಹಾಶಾಸನ. ಸ್ನೇಹಿತರೆ, ದುಡ್ಡು ಅನ್ನೋದು ಒಂದು ಶಕ್ತಿ. ಅದು ಒಂದೆಡೆ ನಿಲ್ಲಬೇಕು ಅಂದರೆ ಅದಕ್ಕೊಂದು ಆಧಾರ ಬೇಕು. ಆ ಆಧಾರವೇ ನಮ್ಮ ಭೂಮಿ ಅಂದರೆ ಅರ್ತ್ ಎಲಿಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ಮೂಲೆ ಪೃಥ್ವಿ ತತ್ವದ ಸಂಕೇತ. ನೈಋತ್ಯ ಅಂದರೆ ಸೌತ್ ವೆಸ್ಟ್. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಆ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಿ, ಇಲ್ಲವೇ ಬೀರು ಇಡಿ ಅಂತಾರೆ. ನಿಜ, ಆದರೆ ಅದು ಕೇವಲ 10% ಮಾತ್ರ ಕೆಲಸ ಮಾಡುತ್ತದೆ. ಯಾಕೆಂದರೆ ಅಲ್ಲಿ ಬರೀ ಭಾರ ಇಟ್ಟರೆ ಸಾಲದು, ಆ ಮೂಲೆಯಲ್ಲಿರುವ ಆಕರ್ಷಣ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕು, ಅಂದರೆ ಆಕ್ಟಿವೇಟ್ ಮಾಡಬೇಕು. ಒಂದು ಉದಾಹರಣೆ ನೋಡಿ. ಒಂದು ಬಿಂದಿಗೆಯ ತಳದಲ್ಲಿ ಸಣ್ಣ ರಂಧ್ರವಿದ್ದರೆ ನೀವು ಅದಕ್ಕೆ ಎಷ್ಟು ಕೂಡ ನೀರು ಹಾಕಿದರೂ ಅದು ನಿಲ್ಲುತ್ತಾ? ಹಾಗೆ ನಿಮ್ಮ ಮನೆಯ ಎನರ್ಜಿ ದುರ್ಬಲವಾಗಿದ್ದರೆ ನೀವು ಕೋಟಿ ಸಂಪಾದಿಸಿದರೂ ಅದು ಕರ್ಪೂರದ ಥರ ಕರಗಿ ಹೋಗಿಬಿಡುತ್ತೆ. ಇವತ್ತು ನಾವು ಮಾಡಲಿರುವ ಈ ಪುಟ್ಟ ತಂತ್ರ ಆ ರಂಧ್ರವನ್ನು ಮುಚ್ಚಿ ಸಂಪತ್ತನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಿಡಿದಿರುವ ಒಂದು ಅದ್ಭುತ ಪ್ರಕ್ರಿಯೆ. ಇದರ ಹೆಸರೇ ಸಿರಿಬಂಧನ. ಆ ಮಹಾ ಅದ್ಭುತ ಕ್ರಿಯೆಯನ್ನು ಮಾಡಲು ನಮಗೇನು ದುಬಾರಿಯಾದ ಯಂತ್ರಗಳು ಬೇಕಾಗಿಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವ 5 ದಿವ್ಯವಾದ ವಸ್ತುಗಳಿದ್ರೆ ಸಾಕು. ಸ್ನೇಹಿತರೆ, ಬೇಕಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಮಣ್ಣಿನ ಮಡಿಕೆ. ಇದು ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಆಗಲಿ ಆಗಿರಬಾರದು. ಇದು ಸಾಕ್ಷಾತ್ ಭೂದೇವಿಯ ಸ್ವರೂಪ. ಮಣ್ಣಿಗಿರುವ ಆಕರ್ಷಣ ಶಕ್ತಿ ಮತ್ತು ಯಾವುದಕ್ಕೂ ಇಲ್ಲ. ಸ್ವಲ್ಪ ಅಗಲವಾದ ಬಾಯಿ ಮತ್ತು ಮುಚ್ಚಳ ಇರುವ ಮಡಕೆಯನ್ನು ತೆಗೆದುಕೊಳ್ಳಿ. ಎರಡನೆಯದು ಕಲ್ಲುಪ್ಪು ಅಂದರೆ ಕ್ರಿಸ್ಟಲ್ ಅಥವಾ ರಾಕ್ ಸಾಲ್ಟ್. ಇದು ಸಮುದ್ರ ರಾಜನ ಮಗಳು ಅಂದರೆ ಲಕ್ಷ್ಮೀ ದೇವಿಯ ಅಕ್ಕನ ಸ್ವರೂಪ. ಇದು ಜ್ಯೇಷ್ಠ ದೇವಿ ಅಥವಾ ಲಕ್ಷ್ಮಿಯನ್ನ ದೂರ ಇಟ್ಟು ಸಕಾರಾತ್ಮಕತೆ ತರುವ ಶಕ್ತಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಪೂರ್ತಿಯಾಗಿ ಹೀರಿಕೊಳ್ಳುತ್ತದೆ. ಮೂರನೆಯದು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಅಂದರೆ ಧನ ಎಂದೇ ಅರ್ಥ. ಇದು ಬಿತ್ತನೆ ಬೀಜಗಳು. ಬೀಜದ ಗುಣವೇನು ಗೊತ್ತಾ? ಒಂದು ಹಾಕಿದರೆ 100 ಆಗುವುದು. ಇದು ನಿಮ್ಮ ಸಂಪತ್ತಿನ ವೃದ್ಧಿಯ ಸಂಕೇತ. ನಾಲ್ಕನೆಯದು ಒಂದು ಹಳದಿ ಕೊಂಬು ಅಂದರೆ ಅರಿಶಿನದ ಕೊಂಬು. ಇದು ಗುರುಗ್ರಹದ ಅನುಗ್ರಹದ ಸಂಕೇತ. ದುಡ್ಡು ಕೈನಲ್ಲಿ ನಿಲ್ಲಬೇಕು ಅಂದರೆ ಗುರುಬಲ ಇರಲೇಬೇಕು. ಐದನೆಯದು ಚಿಲ್ಲರೆ ನಾಣ್ಯಗಳು. ಲೋಹದಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ. ಇವು ಧನಲಕ್ಷ್ಮಿಯ ಸ್ವರೂಪ. ಒಟ್ಟು 9 ನಾಣ್ಯಗಳನ್ನು ತೆಗೆದುಕೊಳ್ಳಿ. ಇವು ನವಗ್ರಹಗಳ ಸಂಕೇತ. ಕ್ರಿಯೆ ಮಾಡುವ ವಿಧಾನ ಈಗ ಅತ್ಯಂತ ಪ್ರಮುಖವಾದ ಘಟ್ಟ. ಈ ತಂತ್ರವನ್ನು ಯಾವಾಗ ಮಾಡಬೇಕು ಸ್ನೇಹಿತರೆ? ಶುಕ್ರವಾರ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ, ಗೋಧೂಳಿ ಮುಹೂರ್ತ ತುಂಬಾ ಶಕ್ತಿಶಾಲಿಯಾದದ್ದು. ಅಥವಾ ಇದನ್ನು ನೀವು ಹುಣ್ಣಿಮೆಯ ದಿನದಂದು ಕೂಡ ಮಾಡಬಹುದು. ಮಾಡುವ ವಿಧಾನ ಹೀಗಿದೆ.
ಮೊದಲು ಆ ಮಣ್ಣಿನ ಮಡಕೆಯನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಡಿ. ಮೊದಲನೇ ಪದರ ಅಂದರೆ ಮಡಕೆಯ ಒಳಗಡೆ ನೀವು ಹಾಕುವಂಥ ಲೇಯರ್ಸ್. ಮಡಕೆಯ ತಳದಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ. ಇದು ನಿಮ್ಮ ಮನೆಯಲ್ಲಿರುವ ಸಾಲದ ಬಾಧೆ ಮತ್ತು ನರದೃಷ್ಟಿಯನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಎರಡನೇ ಪದರ, ಆ ಉಪ್ಪಿನ ಮೇಲೆ ಅರ್ಧ ಮಡಕೆಯಷ್ಟು ಕೊತ್ತಂಬರಿ ಬೀಜಗಳನ್ನು ಅಂದರೆ ಧನಿಯ ಕಾಳುಗಳನ್ನು ಹಾಕಿ. ಧನಿಯ ಹಾಕುವಾಗ ನಿಮ್ಮ ಮನಸ್ಸಲ್ಲಿ ನನ್ನ ಸಂಪತ್ತು ವೃದ್ಧಿಯಾಗುತ್ತಿದೆ ಎಂದು ಬಲವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಮೂರನೇ ಪದರ, ಆ ಧನಿಯ ಮಧ್ಯದಲ್ಲಿ ಅರಿಶಿನ ಕೊಂಬನ್ನು ಇಟ್ಟು ಅದರ ಸುತ್ತಲೂ ಆ 9 ನಾಣ್ಯಗಳನ್ನು ವೃತ್ತಾಕಾರದಲ್ಲಿ ಅಂದರೆ ಸರ್ಕಲ್ ಆಕಾರದಲ್ಲಿ ಜೋಡಿಸಿ. ಕೊನೆಯದಾಗಿ ಇದರ ಮೇಲೆ ಮತ್ತೆ ಸ್ವಲ್ಪ ಧನಿಯ ಕಾಳುಗಳನ್ನು ಹಾಕಿ ಪೂರ್ತಿಯಾಗಿ ಕವರ್ ಮಾಡಿ. ಈಗ ಆ ಮಡಕೆಗೆ ಮುಚ್ಚಳವನ್ನು ಮುಚ್ಚಿ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಅದರ ಬಾಯನ್ನು ಗಟ್ಟಿಯಾಗಿ ಕಟ್ಟಿ. ಕೆಂಪು ಬಣ್ಣವನ್ನು ಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಕೆಂಪು ಬಟ್ಟೆಯನ್ನು ಮಾತ್ರ ಕಟ್ಟಬೇಕು. ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಇಡೀ ಪ್ರಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಒಂಟಿಯಾಗಿರಬೇಕು ಮತ್ತು ಮನೆಯಲ್ಲಿ ಯಾವುದೇ ಜಗಳ ಅಥವಾ ನೆಗೆಟಿವ್ ಮಾತುಗಳಿರಬಾರದು. ಪೂರ್ಣ ನಂಬಿಕೆಯಿಂದ ಮಾಡಿದರೆ ಮಾತ್ರ ಪ್ರಕೃತಿಯ ಶಕ್ತಿ ನಮಗೆ ಒಲಿಯುತ್ತದೆ. ಈಗ ಸ್ಥಾಪನೆ ಮತ್ತು ಸಂಕಲ್ಪ. ಸ್ನೇಹಿತರೆ, ಇದನ್ನು ತಯಾರು ಮಾಡುವುದು ಮಾತ್ರ ಮುಖ್ಯವಲ್ಲ, ಅದನ್ನು ಸರಿಯಾಗಿ ಸ್ಥಾಪಿಸುವುದು ಕೂಡ ಅತಿ ಮುಖ್ಯ. ನಿಮ್ಮ ಮನೆಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಮೂಲೆಯಲ್ಲಿ ಇದನ್ನು ನೇರವಾಗಿ ನೆಲದ ಮೇಲಿಡಬೇಡಿ. ಒಂದು ಸಣ್ಣ ಮರದ ಮಣೆ, ಪೀಠ ಇಲ್ಲವೇ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಅಥವಾ ಕಲ್ಲುಪ್ಪನ್ನು ಹಾಕಿ ಅದರ ಮೇಲುಗಡೆ ಈ ಮಡಿಕೆಯನ್ನು ಇಡಿ. ಇದು ಯಾರ ಕಣ್ಣಿಗೂ ಬೀಳದಂತೆ ಯಾವುದಾದರೂ ಸಾಮಾನುಗಳ ಹಿಂದೆ ಅಥವಾ ಬೀರುವಿನ ಪಕ್ಕದಲ್ಲಿ ಬಚ್ಚಿಡಿ. ಹೀಗೆ ಇಟ್ಟ ತಕ್ಷಣ ಆ ಮಡಕೆಯ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಂಕಲ್ಪವನ್ನು 3 ಬಾರಿ ಭಕ್ತಿಯಿಂದ ಹೇಳಿ. ಓಂ ಭೂ ಮಾತಾಯೇ ನಮಃ. ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ಸ್ಥಿರವಾಗಿದೆ. ಬ್ರಹ್ಮಾಂಡ ನನಗೆ ಕರುಣಿಸುತ್ತಿರುವ ಧನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಇದೇ ರೀತಿ 3 ಬಾರಿ ಹೇಳಿ. ಹೀಗೆ ಹೇಳಿದಾಗ ನಿಮ್ಮ ದೇಹದ ವೈಬ್ರೇಷನ್ ಆ ಮಡಕೆ ಒಳಗೆ ಹೋಗುತ್ತದೆ. ಆ ಕ್ಷಣದಿಂದಲೇ ಅದು ಒಂದು ಕಾಂತದಂತೆ ಅಂದರೆ ಮ್ಯಾಗ್ನೆಟ್ ಥರ ಕೆಲಸ ಮಾಡಲು ಶುರು ಮಾಡುತ್ತದೆ. ಸಂದೇಹಗಳು ಮತ್ತು ಮುನ್ನೆಚ್ಚರಿಕೆಗಳು. ಸ್ನೇಹಿತರೆ, ಕೆಲವು ನಿಯಮಗಳನ್ನು ಖಂಡಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಮಡಕೆಯನ್ನು ನೀವು ಬಿಟ್ಟು ಬೇರೆ ಯಾರು ಯಾವಾಗಲೂ ಮುಟ್ಟಬಾರದು. ವಿಶೇಷವಾಗಿ ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಇದನ್ನು ಮುಟ್ಟಲೇಬಾರದು. ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಹುಣ್ಣಿಮೆಯ ದಿನದಂದು ಒಳಗಿರುವ ಧನಿಯ ಮತ್ತು ಉಪ್ಪನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಹಾಕಿಬಿಡಿ. ನಾಣ್ಯಗಳು, ಅರಿಶಿನ ಕೊಂಬು ಮತ್ತು ಮಣ್ಣಿನ ಮಡಕೆಯನ್ನು ಚೆನ್ನಾಗಿ ತೊಳೆದು ಮತ್ತೆ ಇದೇ ರೀತಿ ಬಳಸಬಹುದು. ಸ್ನೇಹಿತರೆ, ಇದು ಮೂಢನಂಬಿಕೆಯಲ್ಲ, ಇದೊಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಲ್ ಪ್ರಾಸೆಸ್. ನಿಮ್ಮ ಸಂಕಲ್ಪ ಮತ್ತು ಈ ನೈಸರ್ಗಿಕ ವಸ್ತುಗಳ ಶಕ್ತಿ ಒಟ್ಟಿಗೆ ಸೇರಿದಾಗ ಅದ್ಭುತಗಳೇ ಸೃಷ್ಟಿಯಾಗುತ್ತವೆ. ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ, ಇದರ ಫಲಿತಾಂಶ ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಇನ್ನು ಕೊನೆಯದಾಗಿ, ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೇ ಅಥವಾ ಹೊರಗಡೆಯಿಂದ ಮಾಡಬೇಕೇ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂಥ ಶುಭ ಸಂದರ್ಭಗಳಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು. ಗಜವೆಂದರೆ ಅದು ಅಧಿಕಾರ, ರಾಜಯೋಗ, ಅದೃಷ್ಟದ ಸಂಕೇತ. ಗಜಲಕ್ಷ್ಮಿಯ ಬಲ ಎರಡೂ ಕಡೆ ಗಜಲಕ್ಷ್ಮಿಗಳನ್ನು ಅಂದರೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ. ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು, ಗೌರವ, ಕೀರ್ತಿ, ಹೆಸರು ಮಾಡಲು, ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿಡಬೇಕು. ಹೇಗಿಡಬೇಕು ಅಂತ ನೋಡೋದಾದರೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನಿರಿಸಬೇಕು. ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನಿಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂತಹ ಕೋರಿಕೆಯ ಪತ್ರವನ್ನು ಕಟ್ಟಬೇಕು. ಹೀಗೆ ಮಾಡುವುದರಿಂದ ಯಾವುದೋ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ. ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನು 3 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಬೇಕು. ಈ ಶ್ಲೋಕ ಈ ವಿಧವಾಗಿದೆ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಸರ್ವಶಕ್ತಿಗಳನ್ನು ಹೊಂದಿರುವ, ಎಲ್ಲ ಕಡೆ ವಾಸಿಸುವ ಗಜಗಳೇ, ನಿಮಗೆ ನನ್ನ ನಮಸ್ಕಾರ. ಎಲ್ಲ ಅಭೀಷ್ಟಗಳನ್ನು ನೆರವೇರಿಸಲು, ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು.
ನೋಡಿದ್ರಲ್ಲ, ಮನೆಯ ವಾಸ್ತು ದೋಷಗಳು ಕಳೆಯಲು, ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ, ಜೈ ಧಾನ್ಯಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.